Bengaluru police recovered the body of Nazma, a 28-year-old Bangladeshi woman from Kalkare Lake in Ramamurthy Nagar on the morning of 24th January. Nazma, a housemate and mother of three, was allegedly sexually assaulted before being killed. A resident of Kalkare, Nazma was married to Suman, a Pura Karmika with BBMP. She had been suspected to be attacked on Thursday afternoon while returning home from work. When she did not return, her husband searched for her but later went home assuming she might return overnight. On 24th morning, a passerby spotted her body on the lake bed and informed the police. Investigations have revealed that Nazma had been killed with a boulder and her body was abandoned at the scene. Police registered a case under sections of murder and sexual assault of the Bharatiya Nyaya Sanhita and further investigations are ongoing. ಅವರು 8:45ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಸುಮನ್ ಅಂತ ಅವರು ಹೆಂಡತಿ ನಜ್ಮಾ ಅಂತ 28 ವರ್ಷ. ಇವರು ಮೂಲತಃ ಬಾಂಗ್ಲಾದೇಶ್ ಅವರು. ಒಂದು 6 ವರ್ಷಕ್ಕೆ ಹಿಂದೆ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಮರ್ಡರ್ ಆಗಿದೆ ಹೇಳ್ಬಿಟ್ಟು ಕಾಲ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ನಮ್ಮ ARSS ಅಲ್ಲಿ ಹೋಗಿ ನೋಡಿ ನಮ್ಮ ಇನ್ಸ್ಪೆಕ್ಟರ್ ತಿಳಿಸಿದಾಗ ರಾಮೂರ್ತಿ ನಗರ್ ಇನ್ಸ್ಪೆಕ್ಟರ್ ಹೋಗಿ ಸ್ಪಾಟ್ಗೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದಾಗ ಮರ್ಡರ್ ಆಗಿತ್ತು, ಸ್ಟ್ಯಾಂಡರ್ಡ್ ಮರ್ಡರ್ ಆಗಿತ್ತು. ನೋಡಿ ಅಬ್ಸರ್ವ್ ಮಾಡಿದ ನಂತರ ಮತ್ತು ಇಮಿಡಿಯೇಟ್ಲಿ ನಮ್ಮ ಫೊರೆನ್ಸಿಕ್ ಟೀಮ್ ಸಪೋರ್ಟ್ ಟೀಮ್ ಅಂತ ಅವ್ರನ್ನ ಕರೆದ ನಂತರ ನಮ್ಮೆಲ್ಲರೂ ತಿಳಿಸಿದ್ದಾರೆ. ಸಪೋರ್ಟ್ ಟೀಮ್ ಬಂದು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿಂದ ಬಾಡಿ ಶಿಫ್ಟ್ ಮಾಡಿದ್ದೀವಿ. ಆ ನಂತರ ನಮ್ಮ DCP ಈಸ್ಟ್ ಅವರು ದೇವರಾಜ್ ಅವರಲ್ಲಿ ಬಂದಿದ್ದಾರೆ. ನಾವೆಲ್ಲ ಈಗ ನೋಡಿದ್ದೀವಿ. ಅಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ಏನಂದರೆ ಅದು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡೋದಿದೆ ಮತ್ತು ಒಂದು ಕಲ್ಲಿಂದನೂ ಮುಖ ಮೇಲೆ ಒಂದು ಇಂಜುರಿ ಮಾಡಿದ್ದಿದೆ. ನಂತರ ಏನಂದರೆ ಸ್ವಲ್ಪ ಅಲ್ಲಿ ನೋಡಿದಾಗ ಸ್ವಲ್ಪ ಸೆಕ್ಷುವಲ್ ಅಸಾಲ್ಟ್ ಆಗೋ ರೀತಿಯಲ್ಲಿ ಕಂಡಿದ್ದಾರೆ. ಆ ಕೇಸ್ನು ಆ ಸೆಕ್ಷನ್ ಹಾಕಿ ನಾವು ಸೆಕ್ಷುವಲ್ ಅಸಾಲ್ಟ್ ಮತ್ತು ಮರ್ಡರ್ಗೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತ. ಅವರು ನಿನ್ನೆ ಅಲ್ಲಿ ನಿಯರ್ ಬೈ ಇರುವ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೋದ ನಂತರ ಮತ್ತೆ ವಾಪಸ್ ಮನೆಗೆ ಹೋಗಿಲ್ಲ ಅಂತ ಗೊತ್ತಾಯಿತು. ಅದ ನಂತರ ನೈಟು ಅವ್ರ ಹಸ್ಬೆಂಡ್ನು ಅಲ್ಲಿ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಇದಾಗಿ ಮತ್ತೆ ಬೆಳಿಗ್ಗೆ ಇದು ನೋಡಿದ ನಂತರ ನಮಗೆ ತಿಳಿಸ್ತಾರೆ. ರೇಪ್ ಆಗಿದೆ ಅಂತ. ಅದು ಸೆಕ್ಷುವಲ್ ನಾನು ರೇಪ್ ಆಗಿದ್ದ ಬಗ್ಗೆ PM ಮಾಡಿದಾಗ ಕರೆಕ್ಟ್ ನಮಗೆ ಇದು ಕೊಡ್ತಾರೆ. ಬಟ್ ಈಗ ಅಸಾಲ್ಟ್ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದ್ರಿಂದ ನಾವು ಆ ಸೆಕ್ಷನ್ ಹಾಕ್ಕೊಂಡಿದ್ದೀವಿ, FIR ಮಾಡಿದ್ದೀವಿ. ನಾವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗುತ್ತೆ ರೇಪ್ ಆಗಿರೋದು. ಅವ್ರ ಹಸ್ಬೆಂಡ್ ಏನು ಸುಮನ್ ಅಂತ ಇದ್ದಾರೆ, ಅವರು ಥ್ರೂ ಪಾಸ್ಪೋರ್ಟ್ ದವರನ್ನ ಬಂದಿದ್ದಾರೆ. ಬಟ್ ಇವ್ರ ಹೆಂಡತಿ ಮಾತ್ರ ಅವ್ರ ಕಡೆ ಪ್ರೆಸೆಂಟ್ಲಿ ಪಾಸ್ಪೋರ್ಟ್ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಕ್ರಮವಾಗಿ ಬಂದಿರ್ತಾರೆ ಕಾಣುತ್ತದೆ. ಬಟ್ ನಮ್ಗೆ ಇನ್ನೂ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಅವ್ರದ್ದು 6 ವರ್ಷದಿಂದ ಹೇಳಿದ್ದಾರೆ.